ಶಿವ ಅಂದ್ರೇನೆ ಹಂಗೆ. ಸೋಮವಾರ ಅದಕ್ಕೆ ಹೇಳೋದು, ಸೋಮವಾರ ಸ್ನಾನ ಮಾಡಿ ಒಳ್ಳೇದಾಗ್ತದೆ. ಈ ಹೊಳೆಯನ್ನ ಹರಿದ್ರಾವತಿ ನದಿ ಅಂತ ಕರೀತಿದ್ರು. ಕಾಣ್ತಾ ಇದೆಯಲ್ಲ ಈ ಮೂರ್ತಿ ಹಿಂದೆನೆ ಅವರು ಐಕ್ಯವಾಗಿರೋದು. ನಮ್ಮ ಹಿಂದೂ ಪುರಾಣದ ಪ್ರಕಾರ ಸೋಮವಾರನೇ ಹಾಲಿಡೇ. ಮಹಾರುದ್ರನ ದರ್ಶನ ಮಾಡೋದು, ಶಿವನ ಧ್ಯಾನ ಮಾಡೋದು ಅವತ್ತಿಗೆ ಯಾವತ್ತಿಗೂ ಭಗವಂತನ ನಂಬಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನ ಕೈ ಹಿಡಿತಾನೆ. ನಮಸ್ಕಾರ ಫ್ರೆಂಡ್ಸ್, ಪ್ರತಿಯೊಬ್ಬರು ಸೋಮವಾರ ತಪ್ಪದೇ ಈ ಬದುಕು ಮಾಡಿರಿ. ಬೇರೆಯವ್ರ ನೆಮ್ಮದಿಗೋಸ್ಕರ ಮಾಡಿಬಿಟ್ರಿ, ನಮ್ಮ ನೆಮ್ಮದಿಗೋಸ್ಕರ, ನಮ್ಮ ಆತ್ಮ ತೃಪ್ತಿಗೋಸ್ಕರನಾದರೂ ಈ ಕಾರ್ಯನ ಮಾಡಿ, ಒಳ್ಳೆಯದಾಗುತ್ತೆ. ಪ್ರತಿ ಸೋಮವಾರ ಈ ಥರ ಮಾಡಿ. ನಾನು ಇವತ್ತು ಬೆಳಿಗ್ಗೆ ಎದ್ದಿದ್ದೀನಿ, 5 ಗಂಟೆ ಆಗಿದೆ ಟೈಮು. ನಾನು ತಪ್ಪದೆ ಪ್ರತಿ ಸೋಮವಾರ ಈ ಕೆಲಸ ಮಾಡೇ ಮಾಡ್ತೀನಿ. ನೀವು ಮಾಡಿ, ಒಳ್ಳೆಯದಾಗುತ್ತೆ ಜೀವನದಲ್ಲಿ. ನೋಡಿ, ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನಾವೆಲ್ಲ ಈ ಒಲೆಯಲ್ಲೇ ಬಿಸಿನೀರು ಕಾಯಿಸೋದು ಒಳ್ಳೆಯದು ಅಂತ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನಿಮಗೆ ಒಳ್ಳೆಯದೊಂದು ವ್ಯೂ ತೋರಿಸ್ತೀನಿ. ಯಾರು ವಿಡಿಯೋನ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಬನ್ನಿ ಹೋಗೋಣ. ಬದುಕಿನ ನಿಯಮಗಳನ್ನು ದಾಟು, ಆದರೆ ಭಗವಂತನ ನಿಯಮಗಳನ್ನು ದಾಟಬೇಡ. ಶುದ್ಧ ಮನಸ್ಸಿರಬೇಕು, ಪರಿಶುದ್ಧ ಭಕ್ತಿ ಇರಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಜೀವನ ಒಂದು ಮುತ್ತಿದ್ದಂಗೆ, ಒಡೆದು ಹೋಗಿ ಬಿಡಬಾರ್ದು ಯಾವಾಗ. ಜೀವನದಲ್ಲಿ ಬೆಳಿಬೇಕು ಅಂದರೆ ಒಂದು ಗುರಿ ಇರಬೇಕು, ಇನ್ನೊಂದು ಗುರು ಇರಬೇಕು. ನಾನು ನಿಮಗೆ ತೋರ್ಸೋಕ್ಕೆ ಕರ್ಕೊಂಡು ಹೊಂಟಿರೋದು ಆ ಗುರುಗಳನ್ನೇ. ಇದೇನಿದು ಮಾರುದ್ರ ಸ್ವಾಮಿ ಅಂತಾನೆ ಗುರುಗಳು ಅಂತಾನೆ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ನೋ, ಚಾನ್ಸೇ ಇಲ್ಲ. ಇಲ್ಲಿರೋದು ಮಹಾರುದ್ರ ಸ್ವಾಮಿನೇ. ಅವರ ಹಿಂದೆಗಡೆ ಇರೋದು ಗುರುಗಳಿದ್ದಾರೆ. ಅವರು ಹಿಂದೆಗಡೆ ಜೀವಂತ ಸಮಾಧಿಯಾಗಿದ್ದಾರೆ, ಐಕ್ಯವಾಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲೆಲ್ಲ. ಅವ್ರನ್ನ ನಿಮ್ಮನ್ನು ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ಅವ್ರನ್ನ ಪೂಜಿಸೋದ್ರಿಂದ, ನಾವು ಪ್ರತಿ ಸೋಮವಾರ ಶಿವನ ಆರಾಧನೆ ಮಾಡೋದ್ರಿಂದ ನಮಗೆಲ್ಲ ಏನು ಲಾಭಗಳು ಸಿಗುತ್ತೆ, ನಮ್ಮ ಎನರ್ಜಿ ಹೇಗಿರುತ್ತೆ ಅನ್ನೋದನ್ನ ಪ್ರತಿಯೊಂದು ಸಹ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಹೀಗೆ ಕಂಟಿನ್ಯೂ ನೋಡಿ. ಪಂಚಗಣಾಧೀಶರು ಅಂತ ಹೇಳ್ಬಿಟ್ಟು 5 ಜನ ಈ ಭೂಲೋಕಕ್ಕೆ ಶಿವನ ಅಂಶವಾಗಿ ಬಂದಿದ್ರಂತೆ. ಅದರಲ್ಲಿ ಇವರು ಒಬ್ಬರು ಅಂತ ಹೇಳ್ತಾರೆ. ಹಾಗೆ ಕೂಡ ಇಲ್ಲಿ ಇವರು ಬಂದ ನಂತರ ಇಲ್ಲಿ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಈಗಲೂ ಪದ್ಧತಿ ಹಾಗೆ ನಡೆದುಕೊಂಡೇ ಬಂದಿದೆ. ಅದಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ತಿಳ್ಕೊಳ್ಳಿ ಈ ನದಿ ಬಗ್ಗೆ. ಈ ಹೊಳೆಯನ್ನ ಹರಿದ್ರಾವತಿ ನದಿ ಅಂತ ಕರೀತಿದ್ರು ಆಗ. ಇದು ಮಾವಿನಹೊಳೆ ನಮ್ಮ ಮಹಾರುದ್ರ ಸ್ವಾಮಿ ಕ್ಷೇತ್ರದಿಂದ ಬರುತ್ತೆ ನೀರು. ಇದನ್ನ ಅಡ್ಡಲಾಗಿ ಅಲ್ಲಿ ಕೆರೆಯನ್ನ ಕಟ್ಟಿದ್ದಾರೆ. ಅಲ್ಲಿ ಇದು ಹಿಂದೆ ಹರಿದ್ರಾವತಿ ಅಂತ ನದಿ ಅಂತ ಕರೀತಿದ್ರು ಅಂತ ನಮ್ಮ ಪೂರ್ವಿಕರು ಹೇಳ್ತಾರೆ. ಹಾಗೆ ಯಾವತ್ತಿಗೂ ಭಗವಂತನ ನಂಬಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮ್ಮನ್ನ ಕೈ ಹಿಡಿತಾನೆ ಅನ್ನೋದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಕೂಡ ನಮ್ಮ ಹಿಂದೂ ಪುರಾಣದಲ್ಲಿ ನಾವು ಸೋಮವಾರನ ಹಾಲಿಡೇ ಅಂತ ಮಾಡ್ತಿದ್ರಂತೆ ಆಗ ಹೇಳೋದ್ರ ಪ್ರಕಾರ. ಈಗ ಈ ಬ್ರಿಟಿಷರು ಬಂದ ಮೇಲೆ ಏನಾಗಿದೆ ಅಂದರೆ ಭಾನುವಾರನ ಹಾಲಿಡೇ ಅಂತ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ನಮ್ಮ ಹಿಂದೂ ಪುರಾಣದ ಪ್ರಕಾರ ಸೋಮವಾರನೇ ಹಾಲಿಡೇ. ಮಹಾರುದ್ರನ ದರ್ಶನ ಮಾಡೋದು, ಶಿವನ ಧ್ಯಾನ ಮಾಡೋದು ಅವತ್ತಿನ ದಿವಸ. ನಮ್ಮ ಈಗಲೂ ಸಹ ಹಳ್ಳಿಗಳ ಕಡೆ ಎತ್ತಿನ ಹೆಗಲ ಮೇಲೆ ಇದು ನಗ ಇಡಲ್ಲ, ಏನು ಅವತ್ತಿನ ದಿವಸ ಏನೇನು ಮಾಡಲ್ಲ. ಬಸವಣ್ಣನ ಅವತ್ತು ಪೂಜೆ ಮಾಡಿ ಸ್ನಾನ ಮಾಡಿಸಿ ಕ್ಲೀನಾಗಿ ಅವಕ್ಕೆ ಪೂಜೆ ಮಾಡ್ತಾರೆ. ಈಗ ಬಂದಿದೆ ನಮ್ಮ ಹಿಂದಿನ ಒಂದು ಜನ್ರೇಷನ್ ಆ ಥರ ಬಂದಿರೋದು. ಈಗೆಲ್ಲ ಕಾಲ ಚೇಂಜ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆದಷ್ಟು ನೋಡ್ಕೊಳ್ಳಿ ನಮ್ಮ ವ್ಯೂ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಸೋಮವಾರ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಇನ್ನು ಬೆಳಗ್ಗೆ 5 ಗಂಟೆ 5:30 ಅಷ್ಟರೊಳಗೆ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ನಾವು ಭೇಟಿ ನೀಡುವುದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ.
ಫಸ್ಟ್. ಆಮೇಲೆ ನಾವೇನೇ ವಾರ ಪ್ರತಿ ಸೋಮವಾರ ಈ ಥರ ಮಾಡೋದ್ರಿಂದ ನಮಗೆ ಏನೇ ಕಷ್ಟಗಳು ಬರಲಿ ಅದು ಒಂಥರ ನೀರಿನ ಥರ ಸರಾಗವಾಗಿ ಹರಿದೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಪ್ರತಿ ಸೋಮವಾರ ನೀನು ಬಾಕಿ ದಿನದಲ್ಲಿ ಸ್ನಾನ ಮಾಡೋದಕ್ಕಿಂತ ಪ್ರತಿ ಸೋಮವಾರ ಎದ್ದು ಬೆಳಿಗ್ಗೆನೇ ಸ್ನಾನ ಮಾಡಿ ಯಾವುದಾದ್ರೂ ಒಂದು ಶಿವನ ದೇವಸ್ಥಾನಕ್ಕೆ ದರ್ಶನ ಕೊಡೋದ್ರಿಂದ ನಿನಗೆ ಏನೇ ಕಷ್ಟಗಳು ಬಂದರೂ ಅದು ನೀರಿನ ಥರ ಸರಾಗವಾಗಿ ಹೋಗುತ್ತೆ ಅಂತ ನನ್ನ ಒಪಿನಿಯನ್ನು. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಗೊತ್ತಿಲ್ಲ. ಒಟ್ಟಿಗೆ ನನ್ನ ಅನುಭವದ ಪ್ರಕಾರ ನಾನು ಹೇಳೋ ಮಾತುಗಳು ಹೀಗಿರ್ತವೆ. ಮೊದಲು ಶಿವನ ಆರಾಧನೆ ಮಾಡಿ ಪ್ರತಿ ಸೋಮವಾರ ಸ್ನಾನ ಮಾಡಲಿಲ್ಲ ಅಂದರೆ ಸೋಂಬೇರಿ ಆಗ್ತಾನಂತೆ ಮನುಷ್ಯ ಅಂತ ನಮ್ಮ ಅಜ್ಜ ಅವರೆಲ್ಲ ಹೇಳ್ತಿದ್ರು. ಅದೇ ರೀತಿ ಇನ್ನೇನು ದೇವಸ್ಥಾನ ಬಂತು, ದೇವಸ್ಥಾನ ಸಿಗುತ್ತೆ. ಕೆಲವರು ಹೇಳ್ತಾರೆ, ದೇವರು ಏನು ಕೊಡ್ತಾನೆ ಅಂತ. ಕೊಟ್ಟೋನು ಗೊತ್ತಾಗಲ್ಲ, ಭಗವಂತ ಕೊಟ್ಟಿದ್ದು ಗೊತ್ತಾಗಲ್ಲ. ಕೆಲವು ಕಷ್ಟಗಳು ಬಂದಾಗ ಅವು ಅರ್ಗಾಗಿ ಹೋಗ್ತಾವೆ ನಮ್ಮಿಂದ, ಅದು ಯಾರಿಗೂ ಗೊತ್ತಾಗಲ್ಲ. ಅದು ಅವನೇನು ಕೊಟ್ಟ ಇವನೇನು ಕೊಟ್ಟ ಅಂತ ಕೇಳ್ತೀನಿ ನಾವು. ಪ್ರತಿ ಸೆಕೆಂಡು, ಒಂದು ಹೆಜ್ಜೆ, ಒಂದು ನಿಮಿಷ ಕಳೆಯುವಾಗಲೂ ಅಷ್ಟೇ ನಮ್ಮ ಹಿಂದೆ ದೇವ್ರು ಇದ್ದೇ ಇರ್ತಾನೆ. ಅದನ್ನು ಮಾತ್ರ ಯಾವತ್ತೂ ಮನುಷ್ಯ ಮರಿಬಾರ್ದು. ಅದಕ್ಕೆ ಹೇಳೋದು, ದೇವ್ರನ್ನ ಆರಾಧನೆ ಮಾಡಿರಿ ಅಂತ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಮೂರ್ತಿ ಹಿಂದೆಯೇ ಅವರು ಐಕ್ಯವಾಗಿರೋದು. ಈ ಮೂರ್ತಿ ಯಾವುದೋ ಈ ಸುರಂಗದಲ್ಲಿ ಸಿಕ್ಕಿರೋದು ಅಂತ ಹೇಳ್ತಾರೆ. ಇದಷ್ಟು ಆಗೆಲ್ಲ ಕಾಡಾಗಿತ್ತು, ಬಹಳ ಹುಲಿ ಕಾಟ ಇತ್ತಂತೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಇಲ್ಲಿ ಕಾಣುತ್ತಲ್ಲ, ಇದ್ರ ಹಿಂದೆಗಡೆ ನೋಡಿ, ಇಲ್ಲಿ ಕಾಣುತ್ತಲ್ಲ ಕಟ್ಟೆ, ಇಲ್ಲಿ ಐಕ್ಯವಾಗಿದ್ದಾರಂತೆ. ಅವರು ಜೀವಂತವಾಗಿ ಐಕ್ಯವಾಗಿದ್ದಾರಂತೆ. ನೀವೇನೇ ಒಂದು ಪ್ರಶ್ನೆ ಆಗಲಿ, ಮದುವೆ ಆಗಲಿ, ಏನೇ ಆಗಲಿ, ಅವ್ರು ಹೇಳಿದ್ದು ಯಾವತ್ತೂ ಸುಳ್ಳಾಗೋದೇ ಇಲ್ಲ. ಹಾಗಾಗಿ ನನ್ನ ಹೆಸರು ರುದ್ರೇಶ್ ಅಂತಲೇ ಇಟ್ಟಿರೋದು. ಆದರೂ ನಾನು ಹುಟ್ಟಿದಾಗಲಿಂದನೂ ನನಗೇನಾರ ಕಷ್ಟ ಬಂತು ಅಂದರೆ 2 ವಾರದಿಂದ 3 ವಾರ ಬಂದರೆ ಸಾಕು, ನಮ್ಮದೇನೇ ಪ್ರಾಬ್ಲಮ್ ಇದ್ದರೂ ಇಲ್ಲಿ ಬಗೆಹರಿದೋಗುತ್ತೆ. ಅದಕ್ಕೆ ಯಾವಾಗಲೇ ಸೋಮೇಶ್ವರ ಆಗಲಿ, ರುದ್ರೇಶ್ವರ ಆಗಲಿ, ಶಿವನ ಆರಾಧನೆ ಮಾಡಿರಿ ಪ್ರತಿ ಸೋಮವಾರ. ಇದು ಶಿಲೆ ತರೋದಕ್ಕಿಂತ ಮುಂಚೆ ಅವರೇ ಹೇಳಿದ್ರಂತೆ, ಶಿಲೆ ಇಂಥ ಹತ್ರ ಇದೆ, ಅಲ್ಲಿಂದ ತಗೊಂಡು ಬನ್ನಿ, ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿ ಅವರು ಆ ಶಿಲೆ ಹಿಂದೆಯೇ ಐಕ್ಯವಾಗಿದ್ದಾರೆ. ನೋಡಿ, ಇವರೆಲ್ಲ ಭಕ್ತಾದಿಗಳು ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನದಲ್ಲಿರ್ತಾರೆ. ಎಲ್ಲ ಥರ ಪೂಜೆ ಪುನಸ್ಕಾರ, ಬಹಳ ಭಕ್ತಿ ಇದೆ. ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಇದ್ರ ಪಕ್ಕದಲ್ಲಿರೋದು. ಇದು ಅಷ್ಟೇ, ನಮ್ಮ ಸೈಡಿರೋ ಎಲ್ಲ ಹಳ್ಳಿ ಜನನು ಪ್ರತಿ ಸೋಮವಾರ ಈ ಕ್ಷೇತ್ರಕ್ಕೆ ಬೆಳಿಗ್ಗೆನೇ ಯಾರು ತಪ್ಪದಲ್ಲಿ ಮಿಸ್ ಮಾಡ್ದಂಗೆ ಬರ್ತಾರೆ. ಇಲ್ಲಿ ಅಷ್ಟು ನಂಬಿಕೆ ಇಲ್ಲಿರೋ ಭಗವಂತನ ಮೇಲೆ. ಶಿವ ಅಂದ್ರೇ ಹಂಗೆ. ಸೋಮವಾರ ಅದಕ್ಕೆ ಹೇಳೋದು, ಸೋಮವಾರ ಸ್ನಾನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ನಮ್ಮ ಪಾಲಿಸಿ ಹೇಳ್ತೀವಿ. ನಮಗೆ ನಮ್ಮ ಅನುಭವದ ಮೇಲೆ, ನಮಗಾಗಿರೋ ಅನುಭವಗಳನ್ನೆಲ್ಲ ಲೆಕ್ಕ ಮಾಡಿದರೆ ನಾವು ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ಭಗವಂತನ ಅವು ಬಿಲ್ವ ಪತ್ರೆ ಒಂದು ಕೊಡ್ತಾರೆ ದೇವಸ್ಥಾನಕ್ಕೆ ಹೋದ್ಮೇಲೆ. ಆ ಪತ್ರೆ ಇಸ್ಕೊಂಡು ಅದನ್ನು ನಮ್ಮ ಕಿವಿನಲ್ಲೋ ನಮ್ಮ ಜೋಬಲ್ಲೋ ಇಟ್ಕೊಂಡ್ರೆ ಅವತ್ತಿನ ದಿನದಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ಆ ಎನರ್ಜಿ ಬರೋ ಸೋಮವಾರ ತನಕನೂ ಇರುತ್ತೆ ಎನರ್ಜಿ. ಅದನ್ನು ತಿಳ್ಕೊಳ್ಳಿ. ಯಾವತ್ತೇ ಆಗಲಿ ಸೋಮವಾರ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆನೇ ಸ್ನಾನ ಮಾಡಿ, ಮತ್ತು 7 ಗಂಟೆ 8 ಗಂಟೆ 9 ಗಂಟೆ ಮೇಲೆಲ್ಲ ಹೋಗಬೇಡಿ. ಆ ಮೂಡ್ ಕ್ರಿಯೇಟ್ ಆಗೋದೇ ಬೆಳಗಿನ ಜಾವ 5 ಗಂಟೆಯಿಂದ ಆ ಮೂಡ್ ಕ್ರಿಯೇಟ್. ವೆದರ್ ಹೆಂಗಿರುತ್ತೆ, ಅಲ್ಲಿಗೆ ದೇವಸ್ಥಾನಕ್ಕೆ ಹೋದ್ರೆ ಆ ಫೀಲ್ ಹೇಗಿರುತ್ತೆ ಅನ್ನೋದು ಅದನ್ನು ಓದೋರಿಗೆ ಮಾತ್ರ ಗೊತ್ತಿರುತ್ತೆ. ಓದೋರು ಯಾರಿರ್ತಾರಲ್ಲ ಅವರೆಲ್ಲ ಗೊತ್ತು, ಅನುಭವ ಎಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೂ ತಪ್ಪದೆ ಸೋಮವಾರ ಸ್ನಾನ ಮಾಡದೆ ಯಾರು ಇರಬೇಡಿ, ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತಾ, ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ದೇವಸ್ಥಾನದ ಇನ್ನೂ ಸ್ವಲ್ಪ ಇಷ್ಟು ನಿಮ್ಗೆ ಬೇಕು ಅನ್ನೋಗಿದ್ರೆ ಯಾರು ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ಇನ್ನೊಂದು ವಿಡಿಯೋ ಮಾಡಿ ಆದರೂ ಫುಲ್ಲು ಹಿಸ್ಟ್ರಿ ಎಲ್ಲ ಕೊಡ್ತೀನಿ. ಆಯಿತು ಫ್ರೆಂಡ್ಸ್, ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ. ಥ್ಯಾಂಕ್ ಯು ಫ್ರೆಂಡ್ಸ್.